ನಲ್ಲಿ ನಾನು ಇರಲಿಲ್ಲ ಎಂದ ದರ್ಶನ್. ಪ್ರಾಥಮಿಕ ವಿಚಾರಣೆ ವೇಳೆ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದು ನಾನು ವಿನಯ್ ಶೆಡ್ ನಲ್ಲಿ ಇರಲಿಲ್ಲ. RR ನಗರದಲ್ಲಿರುವ ವಿನಯ್ ಶೆಡ್ ನಲ್ಲಿ ದರ್ಶನ್ ಸಹ ಇದ್ದರು ಅಂತ ಆರೋಪಿಗಳು ಹೇಳಿದ್ದಾರೆ. ಪೊಲೀಸರ ಎದುರು ಹೇಳಿಕೆ ನೀಡಿದ್ರು ಆರೋಪಿಗಳ ಹೇಳಿಕೆಯನ್ನ ಆಧರಿಸಿಯೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ದರ್ಶನ್ ಹೇಳ್ತಾ ಇದ್ದಾರೆ ಶೆಡ್ ನಲ್ಲಿ ನಾನು ಇರಲಿಲ್ಲ ಅಂತ ಹೇಳಿ. ಪ್ರಾಥಮಿಕ ವಿಚಾರಣೆ ವೇಳೆ ದರ್ಶನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅಂದು ನಾನು ವಿನಯ್ ಶೆಡ್ ನಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅವರ ಸಹಚರರು ಏನ್ ಹೇಳ್ತಾ ಇದ್ದಾರೆ ಅಥವಾ ಆರೋಪಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಹೌದು ಶೆಡ್ ನಲ್ಲಿ ದರ್ಶನ್ ಅವರು ಕೂಡ ಇದ್ರು ಅಂತ ಹೇಳಿ. ಹಾಗಾಗಿನೇ ಆ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿನೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಆರೋಪಿಗಳ ಹೇಳಿಕೆಗೂ ದರ್ಶನ್ ಅವರ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದರ ಬಗ್ಗೆಯೂ ಕೂಡ ಈಗ ತನಿಖೆ ಮುಂದುವರಿಯುತ್ತೆ.